ನಂಬರ್ 1 ಗುರು ಶಿಷ್ಯರು. ಇವಾಗ ಎರಡನೇದು ಹೇಳು ಮೇಲೆ ನನ್ನ ಸ್ನೇಹಿತನೇ. ಥ್ಯಾಂಕ್ ಯು ಸರ್. ಇನ್ನೊಂದಿಬ್ಬರು ಸ್ನೇಹಿತರಿದ್ದಾರೆ. ಸೊ ಪ್ರೊಡಕ್ಷನ್ ನಂಬರ್ 4 ವರೆಗೂ ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಇದು ಕತೆ ಹಂತದಿಂದ ನಾನು ಇದ್ದೆ. ಪುನೀತ್ ಅವ್ರ ಕತೆ ಹೇಳಿದಾಗ ಇನ್ನು ಹೀರೋಯಿನ್ ಯಾರು ಫೈನಲ್ ಆಗಲಿಲ್ಲ. ಆಮೇಲೆ ಹೇಳಿದೆ ನಾನು, ಸರ್ ಇದು ಬಡ್ಜೆಟ್ ಇಷ್ಟ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಕಾರ್ಡು ನೈಟು ಆ ಥರ ಇದೆ, ಏನು ಇದು ಅಂತಂದು ಅವ್ರು ಹೇಳಿದ್ರು. ಡೈರೆಕ್ಟ್ರಿಗೆ ಹೋಗಿ ಪ್ರೊಡ್ಯೂಸರ್ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ. ನಾವು ಮಾಡುವಾಗಾದರೆ ಎಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರೆ ನಾಳೆ ಇದು ಒಂದು ಉದಾಹರಣೆ ಆಗಲ್ಲ ಸಿನಿಮಾಗೆ ಅಂತ ಅವರು ಹೇಳಿದ್ರು. ನನಗೆ ಅವಾಗೆ ಇಷ್ಟ ಆಯಿತು. ಅದೇ ಥರ ನಾನು ಸೆಟ್ಟಿಗೆ ಹೋದಾಗ 3 ಜನ್ರೇಟ್ರು, ಅಷ್ಟಕ್ಕೊಂದು ಲೈಟ್, ಅಂದರೆ ತುಂಬ ಭಾಳಷ್ಟು ಇವರು ಹೇಳ್ದಂಗೆ ನೈಟೇ ಇದ್ದಿದ್ದು. ಇಡೀ ಕಾರ್ಡ್ಗೆ ಲೈಟ್ ಮಾಡಬೇಕಾದ್ರೆ ಅಷ್ಟಕ್ಕೊಂದು ನಾನು ಬಹುಶಃ ನಾವು ಇವಾಗ ಬೇರೆ ದೊಡ್ಡ ಸಿನಿಮಾ ಅವೆಲ್ಲ ಮಾಡಿದಾಗ ಅಷ್ಟೊಂದು ನಾನು ನೋಡಿರಲಿಲ್ಲ. ಅಂದರೆ ಅವರು ಡೈರೆಕ್ಟರಾಗಿ ನಾವು ಇನ್ನೊಬ್ಬರನ್ನ ಕೇಳಿದಾಗ ನಾನು ಅದನ್ನು ಯಾವತ್ತಿಗೂ ನ್ಯಾಯ ಒದಿಸ್ಬೇಕು ಅಂತಂದು ಆ ರೀತಿ ಮಾಡ್ಕೊಂಬಂದರು. ಇವಾಗ ಶೂಟ್ ಆಗಿದ್ದ ಸಿನಿಮಾ ಎಲ್ಲ ನೋಡಿದೆ, ಪುನೀತ್ ಹೇಗೆ ಹೇಳಿದ್ರು ಅದೇ ಥರ ಈ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ ಸರ್. ನಾನು ಸಿನಿಮಾ ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು. ಇದೇ ಥರ ಮುಂದುವರಿಸಿ. ಇದೊಂದು ಮಾದರಿ ಆಗುತ್ತೆ ಅನ್ಕೋತೀನಿ. ಯಾಕೆಂದರೆ ಒಬ್ಬ ಟೆಕ್ನಿಷಿಯನ್ ಇಷ್ಟಪಟ್ಟು ಒಂದು ಸಿನಿಮಾಗೆ ಸ್ಕ್ರೀನ್ಗೆ ಏನು ನ್ಯಾಯ ಒದಿಸ್ಬೇಕಂತ ಅದು ಭಾಳ ತುಂಬ ಇಂಪಾರ್ಟೆಂಟ್. ಇಂಥ ಬರಗಾಲದಲ್ಲಿ ಈ ಥರ ಮಾಡಿರೋದು ಇದು ಒಂದು ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಈ ಥರ ಒಂದು ಹೆಜ್ಜೆ, ಅಂದರೆ ಕತೆಗೆ ಏನು ಬೇಕೋ ಅದು ಅನ್ನೋದನ್ನು ಹೆಜ್ಜೆ ಇಡುವಲ್ಲಿ ಮೊದಲು ನಿಲ್ಲುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್.